ರಾಜ್ಯ ರಾಜಕಾರಣದಲ್ಲಿ ನಿಂದನೀಯ ಯುದ್ಧ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಅನುಚಿತ ಪದ ಬಳಕೆಯ ಫೈಟ್ ಪ್ರಕರಣದ ಸಂಬಂಧ ದೂರನ್ನ ಸಲ್ಲಿಸಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ. ಸಭಾಪತಿ ಹೊರಟ್ಟಿ, ಗೃಹ ಸಚಿವ ಜಿ ಪರಮೇಶ್ವರ್, ಡಿಜಿಗೆ ದೂರು ಸಲ್ಲಿಕೆಯಾಗಿದೆ. ಪೊಲೀಸರಿಂದ ನನ್ನ ಹಕ್ಕು ಚ್ಯುತಿಯಾಗಿದೆ, ಜೀವ ಬೆದರಿಕೆ ಮಾನಹಾನಿಯಾಗಿದೆ ಅಂತೇಳಿ ದೂರು ಸಲ್ಲಿಕೆಯಾಗಿದೆ. ಸದನದ ಘಟನೆ, ಪೊಲೀಸರು ನಡೆದುಕೊಂಡಂತಹ ರೀತಿಯ ಬಗ್ಗೆಯೂ ಕೂಡ ದೂರನ್ನು ಕೊಟ್ಟಿದ್ದಾರೆ. 7 ಪುಟಗಳ ವಿಸ್ತಾರವಾದಂತಹ ದೂರು ಸಲ್ಲಿಕೆಯನ್ನ ಮಾಡಿದ್ದಾರೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು. ಸಿಟಿ ರವಿ ಅವರು ಸಲ್ಲಿಕೆ ಮಾಡಿರುವಂತಹ ದೂರಿನ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರ ದೂರಿನಲ್ಲಿರುವಂತಹದ್ದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಡಿಸಿಎಂ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ಸದಸ್ಯ ಬೋಸರಾಜ್ ಸೇರಿ ಹಲವರಿಂದ ಅವಾಚ್ಯ ಶಬ್ದ ಬಳಕೆಯಾಗಿದೆ. ಜೀವ ಬೆದರಿಕೆಯ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಭಾಪತಿಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ ಸಿಟಿ ರವಿ ಅವರು. ಪೊಲೀಸರಿಂದ ನನ್ನ ಹಕ್ಕುಚ್ಯುತಿಯಾಗಿದೆ, ಜೀವ ಬೆದರಿಕೆಯನ್ನ ಒಡ್ಡಿದ್ರು, ಮಾನಹಾನಿ ಆಗಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಚಿವರ ಬೆಂಬಲಿಗರಿಂದ ಹಲ್ಲೆ ಯತ್ನ ನಡೆದಿದೆ ಅಂತ ಕೂಡ ದೂರಿನಲ್ಲಿ ಉಲ್ಲೇಖವಾಗಿರುವಂಥದ್ದು. ಅವತ್ತು ಅಧಿವೇಶನದಲ್ಲಾದಂತಹ ಪ್ರಸಂಗದ ವಿಚಾರಕ್ಕೆ ಈಗಾಗಲೇ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತರು ಸೇರಿ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗ ಮತ್ತೊಂದು ದೂರು ಸಲ್ಲಿಕೆಗೆ ಸಿಟಿ ರವಿ ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಸಿಟಿ ರವಿ ಅವರು ಈಗ ದೂರನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಡಿಜಿಗೆ ದೂರು ಕೊಟ್ಟಿದ್ದಾರೆ, ಜೊತೆಗೆ ಗೃಹ ಸಚಿವರಿಗೆ, ಸಭಾಪತಿಗಳಿಗೆ ದೂರು ಸಲ್ಲಿಕೆ ಆಗಿದೆ. ಈ ದೂರಿನಲ್ಲಿ ಏನಿದೆ, ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಹೌದು ಅಂತಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ರಾಜ್ಯಾದ್ಯಂತ ಸಿಟಿ ರವಿ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಏನೊಂದು ಆ ಪದದ ಒಂದು ವಾದ ವಿವಾದ ಜೋರಾಗ್ತಾನೆ ಇರುವಂತದ್ದು. ಈ ಮಧ್ಯೆ ಕಳೆದ ಅಂದ್ರೆ ಶನಿವಾರ ಚಿಕ್ಕಮಗಳೂರಿಗೆ ಬಂದಂತ ಸಿಟಿ ರವಿ ಅವರು ಕೂಡ ಇವತ್ತು ಡಿಜಿ ಅವರಿಗೆ ಮತ್ತೆ ಪರಮೇಶ್ವರ್ ಅವರಿಗೆ, ಬಸವರಾಜ್ ಹೊರಟ್ಟಿ ಅವರಿಗೆ ದೂರು ಕೂಡ ಸಲ್ಲಿಸಿರುವಂತದ್ದು. ಅಂತಂದ್ರೆ 19ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನಾಯ್ತು ಅಂತ ಅವತ್ತು ಸಂಜೆ ಮಧ್ಯಾಹ್ನ 3:30-4 ಗಂಟೆಯಿಂದ ಮಾರನೇ ದಿನ ಅವರು ಬಿಡುಗಡೆ ಆಗೋ ತನಕನೂ ಕೂಡ ಏನೇನಾಯ್ತು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಅವರು ದೂರಿನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬೋಸರಾಜು ಮತ್ತೆ ನಜೀರ್ ಅಹಮದ್ ಸೇರಿ 5-6 ಜನ ಸಚಿವರು ಮತ್ತೆ ವಿಧಾನ ಪರಿಷತ್ ಸದಸ್ಯರ ವಿರುದ್ಧನೂ ಕೂಡ ಅವರು ದೂರಿನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇವರು ನನ್ನ ಮೇಲೆ ತೀವ್ರವಾದಂತಹ ಒಂದು ಒತ್ತಡ ಏರಿದ್ರು, ಇವರು ನನಗೆ ಬೆದರಿಕೆ ಹಾಕಿದ್ರು, ನನ್ನ ಕುಟುಂಬವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ನೀನು ಸುವರ್ಣಸೌಧದಿಂದ ಹೊರಗಡೆ ಬಾ, ನಿನಗೆ ಒಂದು ಗತಿ ಕಾಣಿಸ್ತೀವಿ ಅಂತ ನನಗೆ ಜೀವ ಬೆದರಿಕೆ ಕೂಡ ಹಾಕಿದ್ರು ಅಂತ ಇವರ ಮೇಲೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಅವರ ದೂರಿನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರ ವಿರುದ್ಧನೂ ಕೂಡ, ಯಾಕೆಂದ್ರೆ ಪೊಲೀಸರು ನನ್ನನ್ನು ಅವರ ವಶಕ್ಕೆ ತಗೊಂಡ್ಕೊಂಡ ಮೇಲೂ ಕೂಡ ಅವರು ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ಸಹ ನೋಡದೆ ನನ್ನನ್ನು ಅತ್ಯಂತ ನಿಕೃಷ್ಟವಾಗಿ ಬಳಕೆ ಮಾಡ್ಕೊಂಡಿರುವಂಥದ್ದು. ಯಾಕೆಂತಂದ್ರೆ ನನಗೆ ನೀರನ್ನು ಸಹ ಕೊಡಲಿಲ್ಲ, ಮತ್ತೆ ಶೌಚಾಲಯಕ್ಕೂ ಹೋಗಕ್ಕೂ ಸಹ ಅವ್ರು ನನ್ನನ್ನು ಬಿಡಲಿಲ್ಲ. ಹಾಗಾಗಿ ಆ ಪೊಲೀಸರು ನನ್ನನ್ನು ಅತ್ಯಂತ ನಿಕೃಷ್ಟವಾಗಿ ಬಳಸ್ಕೊಂಡಿರುವಂಥದ್ದು. ಅವರಿಗೆ ಪ್ರತಿ ಪೊಲೀಸರು, ಅದರಲ್ಲೂ ಒಬ್ಬರು ACP ಮತ್ತೆ ಒಬ್ಬರು DSP, ಒಬ್ಬರು PSI, 3 ಜನ ಹೆಸರುಗಳನ್ನು ಸಹ ಮೆನ್ಷನ್ ಮಾಡಿರುವಂಥದ್ದು. ಬೆಳಗಾವಿಯ ಅವರ ಹೆಸರುಗಳನ್ನು ಕೂಡ ಪೊಲೀಸ್ ಇಲಾಖೆಯವ್ರನ್ನು 3 ಜನ ಮೆನ್ಷನ್ ಮಾಡಿರುವಂಥದ್ದು. ಅವರು ನನ್ನ ಮೇಲೆ ಯಥೇಚ್ಛವಾಗಿ ನನ್ನ ಮೇಲೆ ಅವರು ನನಗೆ ಹಿಂಸೆ ನೀಡಿದಂಥದ್ದು. ಯಾಕೆಂದ್ರೆ ನನಗೆ ಕುಡಿಯೋಕೆ ನೀರು ಸಹ ಕೊಡಲಿಲ್ಲ, ಮತ್ತೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅನ್ನೋದು ಸಹ ಅವ್ರು ನನಗೆ ಮಾಹಿತಿ ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ಅವರಿಗೆ ಯಾವುದೋ ಒಬ್ರು ಫೋನಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತಹ ಒಂದು ಸಂದೇಶಗಳನ್ನ ಕೊಡ್ತಿದ್ರು, ಹೀಗೆ ಮಾಡಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಪೊಲೀಸರು ಅದೇ ರೀತಿ ಮಾಡ್ಕೊಂತಿದ್ದಂಥದ್ದು. ಆದ್ರೆ ನನಗೆ ಒಂದು ಮಾತು ಏನ್ ಕೇಳಿಸ್ತು ಅಂತ ಅಂದ್ರೆ, ಸಿಟಿ ರವಿ ಅವರು ಕೂಡ ಅದನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತದ್ದು, ನೀವು 20-30 ಜನ ಪೊಲೀಸ್ನವರಿದ್ದೀರಾ, ಅವನಿಂದ ಒಂದು ಮೊಬೈಲ್ ಕೂಡ ಕಿತ್ಕೊಳ್ಳಕ್ ಆಗ್ಲಿಲ್ವಾ ನಿಮ್ ಕೈನಲ್ಲಿ ಅಂತ ಪೊಲೀಸ್ನವರಿಗೆ ಗದರಿಸ್ತಿದ್ರು. ನಾನು ಆ ವ್ಯಕ್ತಿ ಯಾರು ಅಂತ ಕೇಳಿದ್ರು ಕೂಡ ಅವರು ಹೇಳಲಿಲ್ಲ. ಆದ್ರೆ ಒಬ್ಬ ಜನಪ್ರತಿನಿಧಿನ ಈ ರೀತಿಯಾಗಿ ಅತ್ಯಂತ ಒಂದು ರಾತ್ರಿ ನಿಕೃಷ್ಟವಾಗಿ ಬಳಸ್ಕೊಂಡಿರೋದು ನನ್ನ ಹಕ್ಕುಚ್ಯುತಿ ಆದಂಥದ್ದು. ಹಾಗಾಗಿ ಈ ಬಗ್ಗೆ ನನಗೆ ಸೂಕ್ತವಾದ ನ್ಯಾಯ ಕೊಡಿಸಿ ಅಂತ ಏನು ಅಂದ್ರೆ 19ನೇ ತಾರೀಕು ಸಂಜೆ. ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.